ನಮಸ್ಕಾರ. ಇಂದಿನ ನಮ್ಮ ಆಳವಾದ ಚರ್ಚೆಗೆ ಸ್ವಾಗತ. ಯೇಸು ಅಂದರೆ ಯೆಶುವ, ಹಳೆಯ ಒಡಂಬಡಿಕೆ ಅಥವಾ ತನಾಖ್ನಲ್ಲಿ ಹೇಳಿದ ಹಾಗೆ ಆ ಯಹೂದಿ ಮೆಸಿಯಾನೇನಾ ಅನ್ನೋ ಪ್ರಶ್ನೆಯನ್ನ ನಾವು ಇವತ್ತು ಸ್ವಲ್ಪ ಆಳವಾಗಿ ನೋಡೋಣ. ಯಹೂದಿ ಸಂಪ್ರದಾಯಗಳ ಹಿನ್ನೆಲೆಯಲ್ಲೂ ಇದನ್ನ ಪರಿಶೀಲಿಸೋಣ. ಇದರಲ್ಲಿ ಕೆಲವು ನಿಜಕ್ಕೂ ಗಮನ ಸೆಳೆಯೋ ಅಂಶಗಳಿವೆ. ಒಂದು ಉದಾಹರಣೆ ಅಂದ್ರೆ, ಯೇಸುವಿನ ಮೂಲಕನೇ ಅಲ್ವಾ ಲಕ್ಷಾಂತರ ಬೇರೆ ಜನಾಂಗದವರು ಇಸ್ರೇಲ್ನ ದೇವರನ್ನ ಪೂಜೆ ಮಾಡೋಕ್ ಶುರು ಮಾಡಿದ್ದು. ಇದು ಮೆಸಿಯಾನ ಒಂದು ಕೆಲಸ, ಜನಾಂಗಗಳಿಗೆ ಬೆಳಕು ಆಗೋದು ಅಂತ ಕೆಲವರು ಹೇಳ್ತಾರೆ. ಆದ್ರೆ ಇದಕ್ಕಿಂತ ಇನ್ನೂ ಆಳವಾದ, ಸ್ವಲ್ಪ ವಿವಾದಾತ್ಮಕ ಅನಿಸೋ ವಿಷಯಗಳು ಇವೆ. ಮುಖ್ಯವಾಗಿ ಪ್ರಾಯಶ್ಚಿತ್ತದ ಬಗ್ಗೆ ಯಹೂದಿ ಚಿಂತನೆಗಳು. ಇಲ್ಲಿಂದ ನಮ್ಮ ಚರ್ಚೆ ನಿಜಕ್ಕೂ ಕುತೂಹಲಕಾರಿಯಾಗುತ್ತೆ. ಹೌದು, ನೀವು ಹೇಳಿದ್ದು ಸರಿ. ಇದು ಕೇವಲ ನಂಬಿಕೆಯ ವಿಷಯ ಅಲ್ಲ. ಇದರ ಬೇರುಗಳು ಹಳೆಯ ಒಡಂಬಡಿಕೆಯ ಪ್ರವಾದನೆಗಳಲ್ಲಿವೆ. ಅಂದ್ರೆ ದಾನಿಯೇಲ, ಯೆಶಾಯ, ಮಲಾಕಿಯ, ಹಗ್ಗಾಯ, ಈ ಪುಸ್ತಕಗಳ ಆಳವಾದ ವ್ಯಾಖ್ಯಾನಗಳಲ್ಲಿ. ಹಾಗೆಯೇ ಆಮೇಲೆ ಬಂದ ಯಹೂದಿ ರಬ್ಬಿಗಳ ಬೋಧನೆಗಳಲ್ಲೂ ಇದರ ಬಗ್ಗೆ ಸೂಚನೆಗಳಿವೆ. ಮೆಸ್ಸಿಯ ಯಾವಾಗ ಬರ್ತಾನೆ, ಆತನ ಕೆಲಸ ಏನು, ಬರೀ ರಾಜನ ಅಥವಾ ಅದಕ್ಕಿಂತ ಹೆಚ್ಚ, ಮತ್ತೆ ಮುಖ್ಯವಾಗಿ ಪಾಪ ನಿವಾರಣೆ ವಿಷಯದಲ್ಲಿ ಆತನ ಪಾತ್ರವೇನು, ಇದನ್ನೆಲ್ಲ ಮೂಲ ಗ್ರಂಥಗಳ ಆಧಾರದ ಮೇಲೆ ನೋಡಬೇಕು. ಸರಿ, ಹಾಗಾದ್ರೆ ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲನೆಯ ವಾದ, ಮೆಸ್ಸಿಯನ್ನು ಕ್ರಿಸ್ತಶಕ 70ರಲ್ಲಿ ಎರಡನೆಯ ದೇವಾಲಯ ನಾಶ ಆಗೋದಕ್ಕಿಂತ ಮುಂಚೆನೇ ತನ್ನ ಕೆಲಸ ಶುರು ಮಾಡಬೇಕಿತ್ತು ಅಂತ ಇದೆಯಲ್ಲ, ಇದರ ಆಧಾರವೇನು? ಖಚಿತವಾಗಿ ಇದಕ್ಕೆ ಮುಖ್ಯವಾಗಿ 3 ಪ್ರವಾದನೆಗಳನ್ನ ಹೇಳ್ತಾರೆ. ದಾನಿಯೇಲ 9, ಮಲಾಕಿಯ 3 ಮತ್ತು ಹಗ್ಗಾಯ 2. ಈಗ ದಾನಿಯೇಲ 9:24-27 ನೋಡಿದ್ರೆ, ಅಲ್ಲಿ ಮೆಸ್ಸಿಯಾ ಬಂದು ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿ ನಿತ್ಯ ನೀತಿಯನ್ನು ತಂದು ಪ್ರವಾದನೆಯನ್ನು ಪೂರ್ಣಗೊಳಿಸೋಕೆ ಒಂದು ಟೈಮ್ಲೈನ್ ಕೊಟ್ಟಿದೆ. ಒಂದು 490 ವರ್ಷಗಳ ಲೆಕ್ಕಾಚಾರ. ಈ ವ್ಯಾಖ್ಯಾನದ ಪ್ರಕಾರ ಇದೆಲ್ಲ ನಡೆಯುವಾಗ ಯೆರೂಸಲೇಮ್ ಮತ್ತು ದೇವಾಲಯ ಇನ್ನೂ ಇರಬೇಕಿತ್ತು. ಅಂದ್ರೆ ಕ್ರಿಸ್ತಶ 70ಕ್ಕಿಂತ ಮುಂಚೆನೇ ಆಗ್ಬೇಕಿತ್ತು. ಹಾಗಾದ್ರೆ ವನಾಕಿಯ ಮತ್ತು ಹಗ್ಗಾಯ ಪ್ರವಾದನೆಗಳು ಇದಕ್ಕೆ ಹೇಗೆ ಸಂಬಂಧಪಡುತ್ತವೆ ಈ ಟೈಮ್ಲೈನ್ಗೆ? ಮಲಾಕಿಯ 3ರಲ್ಲಿ ಒಂಥರ ರೋಚಕವಾದ ಪ್ರವಾದನೆ ಇದೆ. ಮೊದಲು ಒಬ್ಬ ದೂತ ಬರ್ತಾನೆ, ಆಮೇಲೆ ಕರ್ತನು ಅಂದ್ರೆ ಹಡೋನ್, ಇದನ್ನ ಸಾಮಾನ್ಯವಾಗಿ ದೇವರಿಗೆ ಬಳಸ್ತಾರೆ. ಆತನೇ ಆ ಎರಡನೇ ದೇವಾಲಯಕ್ಕೆ ಹಠಾತ್ನೆ ಬರ್ತಾನೆ ಅಂತ ಹೇಳುತ್ತೆ. ಆತನ ಭೇಟಿ ಒಂದ್ ರೀತಿ ಶುದ್ಧೀಕರಣ, ನ್ಯಾಯ ತೀರ್ಪು ತರುತ್ತೆ. ಇನ್ನು ಹಗ್ಗಾಯ 2ರಲ್ಲಿ ಎರಡನೇ ದೇವಾಲಯದ ಮಹಿಮೆ ಮೊದಲನೇ ದೇವಾಲಯಕ್ಕಿಂತ, ಸೊಲೊಮೋನನ ದೇವಾಲಯಕ್ಕಿಂತ ಜಾಸ್ತಿ ಇರುತ್ತೆ ಅಂತ ಹೇಳುತ್ತೆ. ಆದರೆ ವಾಸ್ತವ ನೋಡಿದ್ರೆ ಎರಡನೇ ದೇವಾಲಯ ಅಷ್ಟು ಭವ್ಯವಾಗಿರ್ಲಿಲ್ಲ ಮೊದಲನೆಯದರಷ್ಟು. ಹೌದಲ್ವೇ? ಹಾಗಾದ್ರೆ ಆ ಹೆಚ್ಚಿನ ಮಹಿಮೆ ಅಂದ್ರೆ ಏನು? ಕಟ್ಟಡದ ಅಂದಚಂದ ಅಲ್ಲ ಅಂದ್ರೆ ಬೇರೆ ಏನು? ವಾದ ಏನಪ್ಪಾ ಅಂದ್ರೆ, ಹೆಚ್ಚಿನ ಮಹಿಮೆ ಬಂದಿದ್ದು ದುಡ್ಡು ಬಂಗಾರದಿಂದಲ್ಲ, ಬದಲಾಗಿ ಮೆಸ್ಸಿಯಾನ ವೈಯಕ್ತಿಕ ಅದ್ಭುತವಾದ ದೈವಿಕ ಪ್ರೆಸೆನ್ಸಿಂದ. ಯೋಹಾನನ ಸುವಾರ್ತೆ ಇದನ್ನೇ ಹೇಳುತ್ತೆ ಅಲ್ವಾ, ವಾಕ್ಯವು ಮಾಂಸವಾಗಿ ನಮ್ಮ ಮಧ್ಯ ವಾಸಿಸಿತು, ಆತನ ಮಹಿಮೆಯನ್ನು ನೋಡಿದೆವು ಅಂತ. ಆತನು ಆ ದೇವಾಲಯದಲ್ಲಿ ಪಾಠ ಮಾಡಿದ, ಅದ್ಭುತ ಮಾಡಿದ. ಆಮೇಲೆ ಪಂಚಾಶತ್ತಮ ದಿನ ಅಂದ್ರೆ ಶಾವೂತ್ ಹಬ್ಬದ ದಿನ ಆತನ ಶಿಷ್ಯರು ಪವಿತ್ರಾತ್ಮದಿಂದ ತುಂಬಿ ಅದೇ ಯೆರೂಸಲೇಮಿನಲ್ಲಿ ದೇವರ ಶಕ್ತಿಯನ್ನ ತೋರಿಸಿದ್ರು. ಇದು ಹಳೆಯ ಒಡಂಬಡಿಕೆಯಲ್ಲಿ ಮೋಡದ ರೂಪದಲ್ಲಿ ಬರ್ತಿದ್ದ ಶೆಖಿನ ಮಹಿಮೆಗಿಂತ ಬೇರೆ, ದೇವರ ವೈಯಕ್ತಿಕ ಪ್ರತ್ಯಕ್ಷತೆ ಇದು. ಹಾಗಾಗಿ ಈ ಪ್ರವಚನಗಳ ಆಧಾರದ ಮೇಲೆ ಮೆಸ್ಸಿಯಾ ಕ್ರಿಸ್ತಶಕ 70ಕ್ಕಿಂತ ಮುಂಚೆಯೇ ಬಂದಿರಬೇಕು ಅನ್ನೋದು ವಾದ. ಓಕೆ, ಈ ಸಮಯದ ವಿಷಯ ಸ್ವಲ್ಪ ಕ್ಲಿಯರ್ ಆಯ್ತು ಅನ್ಸುತ್ತೆ. ಈಗ ಈ ಮೆಸ್ಸಿಯಾನ ಪಾತ್ರದ ಬಗ್ಗೆ ಮಾತಾಡೋಣ. ಆತ ಕೇವಲ ಒಬ್ಬ ರಾಜಕೀಯ ನಾಯಕನ ಅಥವಾ ಅದಕ್ಕಿಂತ ಏನಾದ್ರೂ ಹೆಚ್ಚಿಂದಿದೆಯಾ? ಯಾಜಕೀಯ ರಾಜ ಅಂತ ಒಂದು ಮಾತು ಕೇಳಿದ್ದೆ. ಇದು ಬಹಳ ಮುಖ್ಯವಾದ ಪಾಯಿಂಟ್. ಮೆಸ್ಸಿಯಾ ಕೇವಲ ದಾವೀದನ ಸಿಂಹಾಸನಕ್ಕೆ ಬರೋ ರಾಜ ಮಾತ್ರ ಅಲ್ಲ, ಆತ ಯಾಜಕನೂ ಆಗಿರ್ಬೇಕಿತ್ತು. ನೋಡಿ, ಕೀರ್ತನೆ 110ರಲ್ಲಿ ದಾವೀದ ತನ್ನ ಕರ್ತನಿಗೆ ಅಂದ್ರೆ ಮೆಸ್ಸಿಯಾನಿಗೆ ದೇವರು ಹೇಳೋದನ್ನ ಹೇಳ್ತಾನೆ, ನೀನು ಮೆಲ್ಕಿಜದೇಕನ ತರಹದ ಯಾಜಕನು ಅಂತ. ಆದಿಕಾಂಡದಲ್ಲಿ ಮೆಲ್ಕಿಜದೇಕ ರಾಜನೂ ಹೌದು, ಯಾಜಕನೂ ಹೌದು. ಇದೊಂದು ವಿಶೇಷವಾದ ಕಾಂಬಿನೇಷನ್. ಹಾಗೆಯೇ ಜಕರ್ಯ 6ರಲ್ಲಿ ಪ್ರಧಾನ ಯಾಜಕ ಯೆಹೋಶುವನಿಗೆ ರಾಜ ಕಿರೀಟ ಇಟ್ಟು ಚಿಗುರು, ಅದು ಮೆಸ್ಸಿಯಾನ ಇನ್ನೊಂದು ಹೆಸರು, ಅವನು ದೇವಾಲಯ ಕಟ್ಟಿ ಯಾಜಕನಾಗಿ ಸಿಂಹಾಸನದ ಮೇಲೆ ಆಳ್ತಾನೆ ಅಂತ ಹೇಳಿದೆ. ಇದರ ಅರ್ಥ ಏನು? ರಾಜನ ಕೆಲಸ ಬೇರೆ, ಯಾಜಕನ ಕೆಲಸ ಬೇರೆ ಅಲ್ವಾ?
ಇವೆರಡೂ ಒಂದೇ ವ್ಯಕ್ತಿಯಲ್ಲಿ ಇರೋದ್ರ ಪ್ರಾಮುಖ್ಯತೆ ಏನು? ಪ್ರಾಮುಖ್ಯತೆ ಇಲ್ಲಿದೆ ನೋಡಿ. ರಾಜ ಆಳ್ವಿಕೆ ಮಾಡ್ತಾನೆ, ನ್ಯಾಯ ಕೊಡ್ತಾನೆ. ಯಾಜಕ ದೇವರು ಮತ್ತು ಜನರ ಮಧ್ಯೆ ನಿಂತು ಪಾಪಗಳಿಗಾಗಿ ಪ್ರಾಯಶ್ಚಿತ್ತ ಮಾಡ್ತಾನೆ. ಮೆಸ್ಸಿಯ ಯಾಜಕೀಯ ರಾಜ ಅಂದ್ರೆ ಆತನ ಕೆಲಸ ಬರೀ ರಾಜಕೀಯ ವಿಡುದಲೆ ಅಲ್ಲ. ಆತ ಜನರ ಪಾಪದ ಸಮಸ್ಯೆಯನ್ನು ನಿಭಾಯಿಸಬಲ್ಲವನು, ಅವರಿಗಾಗಿ ಪ್ರಾಯಶ್ಚಿತ್ತ ಮಾಡಬಲ್ಲವನು ಅಂತ ಅರ್ಥ. ಅಂದ್ರೆ ಆತ ನಮ್ಮ ನೋವು, ನಮ್ಮ ಕಷ್ಟಗಳಲ್ಲಿ ಭಾಗಿಯಾಗಿ ನಮ್ಮ ಪಾಪದ ಭಾರ ಹೊರೋಕೆ ಶಕ್ತನು. ಇದು ಮೆಸ್ಸಿಯನ ಪಾತ್ರದ ಒಂದು ಬಹಳ ಆಳವಾದ ವಿಷಯ. ಸರಿ, ಪಾಪ ನಿವಾರಣೆ, ಪ್ರಾಯಶ್ಚಿತ್ತ ಅಂದಾಗ ಯೆಶಾಯ ಪುಸ್ತಕದ ದೇವರ ಸೇವಕನ ಚಿತ್ರಣ ನೆನ್ಪಾಗುತ್ತೆ. ಅದು ಬಹಳ ಮುಖ್ಯ ಅಲ್ವಾ? ಮುಖ್ಯವಾಗಿ ಯೆಶಾಯ 53. ಖಂಡಿತವಾಗಿ. ಯೆಶಾಯ 40ರಿಂದ 53ವರೆಗೆ ನೋಡಿದ್ರೆ ಅಲ್ಲಿ ಸೇವಕನ 2 ಬೇರೆ ಬೇರೆ ಚಿತ್ರಣಗಳು ಕಾಣಿಸುತ್ತೆ ಅಂತ ಕೆಲವರು ಹೇಳ್ತಾರೆ. ಒಂದು, ಇಸ್ರೇಲ್ ಜನಾಂಗವೇ ಆ ಸೇವಕ. ಆದ್ರೆ ಈ ಸೇವಕ ಕುರುಡ, ಕಿವುಡ, ಪಾಪ ಮಾಡಿ ಸೆರೆಗೆ ಹೋಗಿ ಫೇಲ್ ಆಗ್ತಾನೆ. ಇನ್ನೊಂದು ಕಡೆ ಒಬ್ಬ ವ್ಯಕ್ತಿ, ಒಬ್ಬ ನೀತಿವಂತ ಸೇವಕನ ಚಿತ್ರಣ ಇದೆ. ಓ, ಹಾಗಿದ್ರೆ ಆ ಎರಡನೇ ಸೇವಕನ ವಿಶೇಷತೆ ಏನು? ಈ ಎರಡನೇ ಸೇವಕ ಇದನ್ನಲ್ಲ, ಯೆಶಾಯ 49, 50, 52 ಮತ್ತು 53ರಲ್ಲಿ ಅವನು ದೇವರ ಇಚ್ಛೆಯನ್ನ ಪೂರೈಸ್ತಾನೆ. ಅವನ ಸ್ವಂತ ಜನರೇ ಅವನನ್ನು ತಿರಸ್ಕಾರ ಮಾಡ್ತಾರೆ, ಆದರೆ ಅವನು ಜನಾಂಗಗಳಿಗೆ ಬೆಳಕಾಗ್ತಾನೆ. ಅವನ ಬಗ್ಗೆ ವಿವರಣೆ ಇದೆಯಲ್ಲ, ಅದು ನಿಜಕ್ಕೂ ಗಮನ ಸೆಳೆಯುತ್ತೆ. ಅವನು ನಿಂದೆ, ಹಿಂಸೆ ಅನುಭವಿಸ್ತಾನೆ, ನಮ್ಮ ರೋಗ ನೋವುಗಳನ್ನು ಹೊರತಾನೆ, ಅನ್ಯಾಯವಾಗಿ ತೀರ್ಪು ಹೊಂದುತ್ತಾನೆ, ಹಿಂಸಾತ್ಮಕವಾಗಿ ಸಾಯ್ತಾನೆ, ಶ್ರೀಮಂತರ ಜೊತೆ ಸಮಾಧಿಯಾಗ್ತಾನೆ, ಸತ್ತವರ ಲೋಕದಿಂದ ಹೋಗ್ತಾನೆ. ಆದರೂ ಅವನು ಮತ್ತೆ ಬದುಕ್ತಾನೆ, ತನ್ನ ಸಂತತಿಯನ್ನ ಆಧ್ಯಾತ್ಮಿಕವಾಗಿ ನೋಡ್ತಾನೆ ಮತ್ತು ಅನೇಕರನ್ನ ನೀತಿವಂತರನ್ನಾಗಿ ಮಾಡ್ತಾನೆ. ಈ ವಿವರಣೆ ಯೇಸುವಿನ ಜೀವನ, ಸಾವು ಮತ್ತೆ ಪುನರುತ್ಥಾನಕ್ಕೆ ಎಷ್ಟು ಸರಿಯಾಗಿ ಹೊಂದುತ್ತೆ ಅಂತ ಬಲವಾಗಿ ವಾದ ಮಾಡ್ತಾರೆ. ನ್ಯೂಯಾರ್ಕ್ ಟೈಮ್ಸಲ್ಲಿ ಬರೀ ಈ ವಚನಗಳನ್ನು ಹಾಕಿ ಇದು ಯಾರ ಬಗ್ಗೆ ಹೇಳ್ತಿದೆ ಅಂತ ಯಹೂದಿ ಸಮುದಾಯವನ್ನೇ ಕೇಳಿದವನಿಗೂ ಫುಲ್ ಪೇಜ್ ಜಾಹೀರಾತು ಕೂಡ ಬಂದಿತ್ತು. ಹೌದು, ಯೆಶಾಯ 52.13ರಿಂದ 53.12ರವರೆಗಿನ ಈ ಭಾಗ ಇದೆಯಲ್ಲ, ಇದು ಆ ಸೇವಕನ ಉನ್ನತ ಸ್ಥಿತಿ, ಅವನು ಏರಿಸಲ್ಪಡುವನು, ಉನ್ನತನಾಗುವನು ಮತ್ತು ಅವನ ತೀವ್ರವಾದ ಕಷ್ಟ ಎರಡನ್ನೂ ಹೇಳುತ್ತೆ. ಕೆಲವು ಯಹೂದಿ ವ್ಯಾಖ್ಯಾನಕಾರರು ಮಿಡ್ರಾಷ್ನಲ್ಲಿ ಈ ಉನ್ನತ ಸ್ಥಿತಿ ಮೋಶೆಗಿಂತ ದೇವದೂತರಿಗಿಂತಲೂ ಹೆಚ್ಚು ಅಂತ ಹೇಳ್ತಾರೆ. ಆದರೆ ಅವನು ಯಾಕೆ ಕಷ್ಟಪಡಬೇಕು? ಯೆಶಾಯ 53 ಸ್ಪಷ್ಟವಾಗಿ ಹೇಳುತ್ತೆ, ನಮ್ಮ ದ್ರೋಹಗಳಿಗಾಗಿ ಅವನು ಗಾಯಗೊಂಡನು, ನಮ್ಮ ಅಪರಾಧಗಳಿಗಾಗಿ ಜಜ್ಜಲ್ಪಟ್ಟನು, ನಮ್ಮ ಸಮಾಧಾನಕ್ಕಾಗಿ ಶಿಕ್ಷೆ ಅವನ ಮೇಲೆ ಬಿತ್ತು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು, ಕರ್ತನು ನಮ್ಮೆಲ್ಲರ ಅಕ್ರಮವನ್ನು ಅವನ ಮೇಲೆ ಹಾಕಿದನು. ಅಂದ್ರೆ ಅವನ ಕಷ್ಟ, ಅವನ ಸಾವಿಗೆ ಒಂದು ಉದ್ದೇಶ ಇತ್ತು, ಅದೇ ಪ್ರಾಯಶ್ಚಿತ್ತ. ಆದ್ರೆ ಇಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಬರುತ್ತೆ. ಬದಲಿ ಪ್ರಾಯಶ್ಚಿತ್ತ ಅಂದ್ರೆ ವೈಕೇರಿಯಸ್ ಅಟೋನ್ಮೆಂಟ್. ಒಬ್ಬ ವ್ಯಕ್ತಿ ಬೇರೆಯವರ ಪಾಪಗಳಿಗಾಗಿ ಕಷ್ಟಪಟ್ಟು ಸಾಯೋದು. ಈ ಯೋಚನೆ ನಿಜವಾಗ್ಲೂ ಯಹೂದಿ ಧರ್ಮಕ್ಕೆ ಸರಿ ಹೊಂದುತ್ತಾ? ಇದನ್ನ ಸಾಮಾನ್ಯವಾಗಿ ಕ್ರೈಸ್ತ ಧರ್ಮದ ವಿಶೇಷತೆ ಅಂತ ಅಂದ್ಕೋತಾರಲ್ಲೋ. ಇದು ನಿಜಕ್ಕೂ ಈ ಚರ್ಚೆಯ ಕೇಂದ್ರಬಿಂದು ಮತ್ತು ಬಹಳ ಆಶ್ಚರ್ಯಕರವಾದ ವಿಷಯಗಳಲ್ಲಿ ಒಂದು. ಹೌದು, ಸಾಮಾನ್ಯವಾಗಿ ಹಾಗೆ ಅಂದ್ಕೋತಾರೆ. ಆದರೆ ಈ ಬದಲಿ ಪ್ರಾಯಶ್ಚಿತ್ತದ ಯೋಚನೆ ಯಹೂದಿ ಸಂಪ್ರದಾಯಕ್ಕೆ ಹೊರಗಿನದಲ್ಲ, ಬದಲಿಗೆ ಅದರಲ್ಲೇ ಆಳವಾಗಿ ಬೇರೂರಿದೆ ಅಂತ ವಾದ ಇದೆ. ನಾವು ಬರೀ ಹಳೆಯ ಒಡಂಬಡಿಕೆ ಮಾತ್ರ ಅಲ್ಲ, ರಬ್ಬಿಗಳ ಸಾಹಿತ್ಯ ಅಂದ್ರೆ ತಲ್ಮೂದ್, ಮಿಡ್ರಾಷ್, ಝೋಹರ್ನಂತಹ ಗ್ರಂಥಗಳನ್ನ ನೋಡಿದಾಗ ಇದು ಗೊತ್ತಾಗುತ್ತೆ. ಓ, ಇದು ನಿಜಕ್ಕೂ ಕುತೂಹಲ. ರಬ್ಬಿಗಳ ಸಾಹಿತ್ಯದಲ್ಲೂ ಇದಕ್ಕೆ ಆಧಾರ ಇದೆಯಾ? ಸ್ವಲ್ಪ ಉದಾಹರಣೆ ಕೊಡ್ತೀರಾ? ಖಂಡಿತ. ಈಗ ನೋಡಿ, 20ನೇ ಶತಮಾನದ ದೊಡ್ಡ ರಬ್ಬಿ ಆಡಿನ್ಸ್ಟಿನ್ ಸಾಲ್ಸ್ ಅಂತ, ಅವರು ಯೆಶಾಯ 53ರ ಬಗ್ಗೆ ಬರೀತಾರೆ. 53.4ಕ್ಕೆ ನಿಜವಾಗಿಯೂ ಅವನು ನಮ್ಮ ರೋಗಗಳನ್ನು ಹೊತ್ತನು ಮತ್ತು ನಮ್ಮ ನೋವುಗಳನ್ನು ಸಹಿಸಿದನು, ಇಡೀ ಪ್ರಪಂಚದ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಲು ನರಳಿದನು. 53.5ಕ್ಕೆ ನಮ್ಮ ಮೇಲೆ ಬರಬೇಕಿದ್ದ ಶಿಕ್ಷೆ ಅವನ ಮೇಲೆ ಬಂತು ಮತ್ತು ಅವನ ಗಾಯಗಳಿಂದ ನಮಗೆ ಗುಣವಾಯಿತು, ಅವನ ನರಳುವಿಕೆ ಇಡೀ ಜಗತ್ತಿಗೆ ಪ್ರಾಯಶ್ಚಿತ್ತ ತಂದಿತು. ಅಷ್ಟೇ ಅಲ್ಲ, 53.12ರ ವ್ಯಾಖ್ಯಾನದಲ್ಲಿ ಅವರೇ ಹೇಳ್ತಾರೆ, ಬೇರೆಯವರ ಪರವಾಗಿ ಕಷ್ಟಪಡುವ ಕಲ್ಪನೆ ಅದು ರಬ್ಬಿಗಳ ಸಾಹಿತ್ಯದಲ್ಲಿ ಉದ್ದಕ್ಕೂ ಕಾಣುತ್ತೆ. ನೀತಿವಂತರ ಸಾವು ಅವರ ಪೀಳಿಗೆಗೆ ಪ್ರಾಯಶ್ಚಿತ್ತ ತರುತ್ತೆ ಅನ್ನೋ ಯೋಚನೆ ಕೂಡ ಇದೆ. ಇದು ಕೇವಲ ಒಬ್ಬ ರಬ್ಬಿ ಹೇಳಿದ್ದ ಅಥವಾ ಇದು ಸಾಮಾನ್ಯವಾಗಿ ಒಪ್ಕೊಂಡಿರೋ ವಿಷಯನಾ? ಇಲ್ಲ, ಇದು ಬರೀ ಸ್ಟೀನ್ಸಾಲ್ಟ್ಸ್ ಅವರೊಬ್ಬರು ಮಾತು ಅಲ್ಲ. ಉದಾಹರಣೆಗೆ ತಲ್ಮೂದ್ ಇದೆಯಲ್ಲ, ಯಹೂದಿ ಕಾನೂನು ಸಂಪ್ರದಾಯಗಳ ಮುಖ್ಯ ಪುಸ್ತಕ, ಅದರಲ್ಲಿ ಬೆರಾಖೋಟ್ 62b ಅನ್ನೋ ಭಾಗದಲ್ಲಿ ರಬಿ ಆಶಿ ಬೆನುಯ ಅನ್ನೋರ ಸಾವು ಇಡೀ ಜನಾಂಗಕ್ಕೆ ಪ್ರಾಯಶ್ಚಿತ್ತಂತು ಅಂತ ರಾಶಿ ಅನ್ನೋ ಪ್ರಸಿದ್ಧ ವ್ಯಾಖ್ಯಾನಕಾರ ವಿವರಿಸ್ತಾರೆ.
ಇನ್ನು ಝೋಹರ್ ಯಹೂದಿ ಅತೀಂದ್ರಿಯ ಚಿಂತನೆ, ಕಬ್ಬಾಲದ ಮುಖ್ಯ ಗ್ರಂಥ. ಅದು ಯೆಶಾಯ 53.5 ಉಲ್ಲೇಖಿಸಿ ಹೇಳುತ್ತೆ, ದೇವರು ಜಗತ್ತಿಗೆ ಗುಣಪಡಿಸಬೇಕಂದಾಗ ಅವನು ಒಬ್ಬ ನೀತಿವಂತ ಮನುಷ್ಯನನ್ನು ಹೊಡಿತಾನೆ ಮತ್ತು ಅವನ ಸಲುವಾಗಿ ಉಳಿದವರೆಲ್ಲನ್ನು ಗುಣಪಡಿಸ್ತಾನೆ. ಅಂದ್ರೆ ನೀತಿವಂತರು, ಅದರಲ್ಲೂ ನಿರಪರಾಧಿಗಳು ಸತ್ರೆ ಅದು ಬೇರೆಯವರ ಪಾಪಗಳಿಗೆ ಪರಿಹಾರ ತರಬಹುದು ಅಂತ ಯಹೂದಿ ಸಂಪ್ರದಾಯದಲ್ಲಿ ನಂಬಿಕೆ ಇತ್ತು ಅಂತೀರಾ? ಹೌದೌದು. ರಬ್ಬಿ ಬರಲ್ ವೈನ್ ಅನ್ನೋ ಪ್ರಸಿದ್ಧ ಯಹೂದಿ ಇತಿಹಾಸಕಾರರು ಇದನ್ನ ಬೈಬಲ್ ಕಾಲದಿಂದಲೂ ಬಂದ ಹಳೆಯ ಯಹೂದಿ ಸಂಪ್ರದಾಯ ಅಂತ ಕರೀತಾರೆ. ಅವರು ಇದನ್ನ ಇಸಾಕನ ಯಜ್ಞ, ದೇವಾಲಯದ ಯಜ್ಞಗಳು ಮತ್ತೆ ಪ್ರಧಾನ ಯಾಜಕನ ಸಾವಿನ ಜೊತೆ ಹೋಲಿಸ್ತಾರೆ. ತಲ್ಮೂದ್ನಲ್ಲೇ ಪ್ರಧಾನ ಯಾಜಕನ ಬಟ್ಟೆಗಳು ಪ್ರಾಯಶ್ಚಿತ್ತ ಮಾಡುವ ಹಾಗೆ ನೀತಿವಂತರ ಸಾವು ಕೂಡ ಪ್ರಾಯಶ್ಚಿತ್ತ ಮಾಡ್ತದೆ ಅನ್ನೋ ಹಾಗೆ ಮಾತುಗಳಿವೆ. ಇನ್ನೊಂದು ನೋಡಿ, ಸಂಖ್ಯಾಕಾಂಡ 35ರಲ್ಲಿ ಆಶ್ರಯ ಪಟ್ಟಣಗಳ ಬಗ್ಗೆ ಹೇಳಿದೆ. ಅಚಾನಕ್ಕಾಗಿ ಕೊಲೆ ಮಾಡಿದವನು ಅಲ್ಲಿ ಹೋಗಿ ರಕ್ಷಣೆ ಪಡಿಬೋದಿತ್ತು. ಆದರೆ ಅವನು ಅಲ್ಲಿಂದ ಯಾವಾಗ ಹೊರಗೆ ಬರ್ತಿದ್ದ, ಆ ಸಮಯದಲ್ಲಿ ಸೇವೆ ಮಾಡ್ತಿದ್ದ ಪ್ರಧಾನ ಯಾಜಕ ಸತ್ತಾಗ ಮಾತ್ರ. ತಲ್ಮೂದ್ ಹೇಳೋ ಪ್ರಕಾರ ಆ ಕೊಲೆಗೆ ಪ್ರಾಯಶ್ಚಿತ್ತ ಆಗಿದ್ದು ಅವನು ದೂರ ಇದ್ದಿದ್ದರಿಂದಲ್ಲ, ಬದಲಾಗಿ ನಿರಪರಾಧಿಯಾದ ಪ್ರಧಾನ ಯಾಜಕನ ಸಾವಿನಿಂದ. ಇದನ್ನ ಯೇಸುವಿನ ಸಾವಿಗೆ ಹೋಲಿಸ್ತಾರೆ. ಆತ ಪರಿಪೂರ್ಣ ನೀತಿವಂತ ಮಹಾಯಾಜಕ, ಆತನ ಸಾವು ಇಡೀ ಲೋಕಲ ಪಾಪಗಳಿಗ ಪ್ರಾಯಶ್ಚಿತ್ತ ತಂತು ಅನ್ನೋದು ವಾದ. ಓ, ಹಾಗಾದ್ರೆ ಈ ದೃಷ್ಟಿಯಲ್ಲಿ ನೋಡಿದ್ರೆ ಹೊಸ ಉಡಂಬಡಿಕೆಯಲ್ಲಿ ಬರೋ ಮನುಷ್ಯ ಕುಮಾರನು ಸೇವೆ ಮಾಡಿಸ್ಕೊಳ್ಳೋಕ್ ಬರ್ಲಿಲ್ಲ, ಸೇವೆ ಮಾಡೋಕ್ಕೂ ಅನೇಕರಿಗೋಸ್ಕರ ತನ್ನ ಪ್ರಾಣ ಕೊಡೋಕ್ಕೂ ಬಂದನು, ಮಾರ್ಕ 10:45. ಅಥವಾ ಕ್ರಿಸ್ತನು ತಾನೇ ನಮ್ಮ ಪಾಪಗಳನ್ನು ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರದ ಕಂಬಕ್ಕೆ ಏರಿಸಲ್ಪಟ್ಟನು, 1 ಪೇತ್ರ 2 ಅನ್ನೋ ಮಾತುಗಳು ಅವು ಇದ್ದಕ್ಕಿದ್ದಂತೆ ಹುಟ್ಟಿಕೊಂಡ ಹೊಸ ಯೋಚನೆಗಳಲ್ಲ, ಅವುಗಳಿಗೆ ಆಳವಾದ ಯಹೂದಿ ಹಿನ್ನೆಲೆ ಇದೆ ಅಂತ ಆಯ್ತು. ನಿಖರವಾಗಿ ಅದೇ ಪಾಯಿಂಟ್. ಸುವಾರ್ತೆಯ ಸಂದೇಶ ಮುಖ್ಯವಾಗಿ ಯೇಸುವಿನ ಸಾವಿನ ಪ್ರಾಯಶ್ಚಿತ್ತದ ಅರ್ಥ. ಅದು ಸಂಪೂರ್ಣವಾಗಿ ತನಾಕ್, ಹಳೆಯ ಒಡಂಬಡಿಕೆ ಮತ್ತು ಯಹೂದಿ ಚಿಂತನೆಯ ಚೌಕಟ್ಟಿನಲ್ಲೇ ಅರ್ಥ ಆಗುತ್ತೆ ಅನ್ನೋದು ಇಲ್ಲಿನ ಮುಖ್ಯವಾದ. ಇದು ಬರೀ ಪದಗಳ ಹೋಲಿಕೆಯಲ್ಲ, ಬದಲಿಗೆ ಒಂದು ಥಿಯಾಲಜಿಕಲ್ ಕಂಟಿನ್ಯೂಯಿಟಿ, ಒಂದು ಮುಂದುವರಿಕೆ ಅಂತ ವಾದ ಮಾಡ್ತಾರೆ. ಸರಿ, ಈ ವಾದದಲ್ಲಿ ಪುನರುತ್ಥಾನದ ಪಾತ್ರ ಏನು? ಮತ್ತೆ ವರ್ಡ್ ಮೇಡ್ ಫ್ಲೆಶ್ ಅನ್ನೋ ಐಡಿಯಾ ಇದೆಯಲ್ಲ, ಅದನ್ನ ಹೇಗೆ ಅರ್ಥ ಮಾಡ್ಕೋಬೇಕು? ಅವೆರಡು ಈ ಚರ್ಚೆಗೆ ಹೇಗೆ ಸಂಬಂಧ? ಪುನರುತ್ಥಾನರನ್ನ ಯೇಸುವಿನ ಎಲ್ಲ ಕ್ಲೇಮ್ಸ್ ಅಂದ್ರೆ ಆತ ಮೆಸ್ಸಿಯ, ದೇವರ ಮಗ ಅನ್ನೋ ಮಾತುಗಳ ಫೈನಲ್ ಕನ್ಫರ್ಮೇಷನ್, ಒಂದು ಮುದ್ರೆ ಅಂತ ನೋಡ್ತಾರೆ. ಯೆಶಾಯ 53ರಲ್ಲಿ ಹೇಳಿದ ಹಾಗೆ ಸೇವಕ ಸತ್ರು ದೀರ್ಘಾಯುಷ್ಯವನ್ನು ಕಾಣುವನು. ಯೇಸುವಿನ ಪುನರುತ್ಥಾನ ಆತನ ಪ್ರಾಯಶ್ಚಿತ್ತದ ಸಾವನ್ನ ದೇವರು ಒಪ್ಕೊಂಡಿದ್ದಾನೆ ಅನ್ನೋದಕ್ಕೆ ಮತ್ತು ಆತ ನಿಜವಾಗಿಯೂ ಗೆದ್ದ ಮೆಸ್ಸಿಯ ಅನ್ನೋದಕ್ಕೆ ಸಾಕ್ಷಿ ಅಂತ ವಾದ ಇದೆ. ಪ್ರಪಂಚದಾದ್ಯಂತ ಜನರು ಆತನಲ್ಲಿ ನಂಬಿಕೆ ಇಟ್ಟು ಬದಲಾಗೋದನ್ನ ಇದರ ಮುಂದಿನ ಸಾಕ್ಷಿ ಅಂತ ನೋಡ್ತಾರೆ. ಇನ್ನು ಮಾಂಸವಾದ ವಾಕ್ಯ ವಿಷಯಕ್ಕೆ ಬಂದ್ರೆ, ಅದು ಕಾಣಿಸ್ತ ದೇವರು ಮನುಷ್ಯರ ಮಧ್ಯೆ ಹೇಗೆ ಕಾಣಿಸ್ಕೊಂಡು ಇರಬಹುದು ಅನ್ನೋ ಹಳೆಯ ಒಡಂಬಡಿಕೆಯಲ್ಲೇ ಇರೋ ಯೋಚನೆಯ ಕ್ಲೈಮ್ಯಾಕ್ಸ್ ಇದ್ದ ಹಾಗೆ. ದೇವರು ಕಾಣಿಸ್ತವನಾದರೂ ದೇವದರ್ಶನ ಗುಡಾರದಲ್ಲಿ, ದೇವಾಲಯದಲ್ಲಿ ತನ್ನ ಪ್ರಸನ್ನತೆ ಮೂಲಕ ಜನರ ಜೊತೆ ಇದ್ದ. ಮಲಾಕಿಯ 3ರಲ್ಲಿ ಕರ್ತನು ತಾನೇ ದೇವಾಲಯಕ್ಕೆ ಬರ್ತಾನೆ ಅಂತ ಹೇಳಿದಲ್ವಾ. ಯೇಸು ಆ ದೈವಿಕ ವಾಕ್ಯವೇ ಮನುಷ್ಯನಾಗಿ ಬಂದು ದೇವರ ಪರಿಪೂರ್ಣ ರೂಪವಾಗಿ ಆತನ ಪ್ರೀತಿ ಸತ್ಯವನ್ನ ತೋರಿಸಿದ್ನು ಅಂತ ಯೋಹಾನ 1 ಹೇಳುತ್ತೆ. ಆತನೇ ಕಾಣಿಸ್ತ ದೇವರಿಗೆ ಕಾಣಿಸೋ ರೂಪ, ನಮ್ಮನ್ನ ದೇವರಿಗೆ ಸೇರಿಸೋ ಸೇತುವೆ ಅನ್ನೋದು ಧಾರ್ಮಿಕ ನಂಬಿಕೆ. ಓಕೆ, ಹಾಗಾದ್ರೆ ಈ ಎಲ್ಲಾ ವಾದಗಳನ್ನ ಒಟ್ಟಿಗೆ ಸೇರಿಸಿ ನೋಡಿದಾಗ ಇದರ ಒಟ್ಟು ಅರ್ಥ ಏನು? ನಾವೇನ್ ತಿಳ್ಕೊಂಡ್ವಿ? ಒಟ್ಟಾರೆಯಾಗಿ ಹೇಳೋದಾದ್ರೆ, ಯೇಸುವನ್ನು ಮೆಸ್ಸಿಯಾ ಅಂತ ಒಪ್ಕೊಳ್ಳೋಕೆ ಒಂದು ಗಟ್ಟಿಯಾದ ಕಾರಣವನ್ನ ಹಳೆಯ ಒಡಂಬಡಿಕೆಯ ಪ್ರವಾದನೆಗಳು ಮತ್ತು ಯಹೂದಿ ಸಂಪ್ರದಾಯದ ಚಿಂತನೆಗಳ ಮೂಲಕನೇ ಕೊಡಬಹುದು ಅನ್ನೋದು ಈ ವಿಶ್ಲೇಷಣೆಯ ಮುಖ್ಯ ಅಂಶ. ಮೆಸ್ಸಿಯಾ ಬರ ಸಮಯ, ದೇವಾಲಯ ನಾಶದ ಮೊದಲು, ಆತನ ವಿಶೇಷ ಪಾತ್ರ, ಯಾಜಕೀಯ ರಾಜ, ಯೆಶಾಯ 53ರಲ್ಲಿನ ಕಷ್ಟಪಡೋ ಸೇವಕನ ವಿವರಣೆ ಮತ್ತು ಮುಖ್ಯವಾಗಿ ಯಹೂದಿ ಚಿಂತನೆಯಲ್ಲೇ ಇರೋ ಬದಲಿ ಪ್ರಾಯಶ್ಚಿತ್ತದ ಕಲ್ಪನೆ, ಇವೆಲ್ಲ ಒಟ್ಟಾಡಿ ಯೇಸುವಿನ ಜೀವನ, ಸಾವು ಮತ್ತು ಪುನರುತ್ಥಾನದ ಕಡೆಗೆ ಕೈ ತೋರಿಸುತ್ತೆ ಅಂತ ವಾದ ಇದೆ. ಹೌದು, ಇಲ್ಲಿ ನಿಜಕ್ಕೂ ಗಮನಿಸಬೇಕಾದ ವಿಷಯ ಅಂದ್ರೆ, ಸಾಮಾನ್ಯವಾಗಿ ಕ್ರೈಸ್ತ ಧರ್ಮಕ್ಕೆ ಮಾತ್ರ ಸೇರಿದ್ದು ಅನ್ಕೊಂಡಿಲೋ ಬದಲಿ ಪ್ರಾಯಶ್ಚಿತ್ತದ ಐಡಿಯಾಗೆ ಯಹೂದಿ ಮೂಲಗಳಲ್ಲೇ ರಬ್ಬಿ ಸ್ಟೀನ್ಸಾಲ್ಟ್ಸ್, ತಲ್ಮೂದ್, ಝೋಹರ್ ಆಧಾರ ಇದೆ ಅನ್ನೋ ವಾದ. ಇದು ನಿಜಕ್ಕೂ ನಮ್ಮಲ್ಲಿದ್ದ ಎಷ್ಟೋ ಯೋಚನೆಗಳನ್ನ ಪ್ರಶ್ನೆ ಮಾಡುತ್ತೆ. ಹೌದು, ಯೇಸುವಿನ ಬಗ್ಗೆ ಇರೋ ಸುವಾರ್ತೆ ಅದರ ಮೂಲಭೂತ ವಿಷಯಗಳಲ್ಲಿ ಹೊಸದಾಗಿ ಹುಟ್ಟಿದ್ದಲ್ಲ, ಬದಲಿಗೆ ಅದು ಸಂಪೂರ್ಣವಾಗಿ
ಯಹೂದಿ ಮತ್ತು ತನಾಕ್ಸ್ನ ಬೇರುಗಳನ್ನು ಹೊಂದಿದೆ ಅನ್ನೋದು ಇಲ್ಲಿನ ಮುಖ್ಯ ಪ್ರತಿಪಾದನೆ. ಈ ದೃಷ್ಟಿಕೋನ ಯಹೂದಿ ಮತ್ತು ಕ್ರಿಸ್ತ ಧರ್ಮಗಳ ನಡುವಿನ ಸಂಬಂಧವನ್ನ ಒಂದು ಹೊಸ ರೀತಿಯಲ್ಲಿ ನೋಡಕ್ಕೆ ಪ್ರೇರೇಪಿಸುತ್ತೆ. ಖಂಡಿತವಾಗಿಯೂ ಈ ಅಂಶಗಳು ಬರೀ ಹಿಸ್ಟ್ರಿ ಅಥವಾ ಥಿಯಾಲಜಿ ಬಗ್ಗೆ ಕುತೂಹಲ ಕೆರಳಿಸೋದು ಮಾತ್ರ ಅಲ್ಲ, ನಂಬಿಕೆ, ಪ್ರವಾದನೆ ಅಂದ್ರೆ ಏನು, ವಿಮೋಚನೆ ಅಂದ್ರೆ ಏನು ಅನ್ನೋ ಮುಖ್ಯವಾದ ಪ್ರಶ್ನೆಗಳನ್ನು ನಮ್ಮ ಮುಂದಿಡುತ್ತೆ. ಉದಾಹರಣೆಗೆ ಕೀರ್ತನೆ 22ರಲ್ಲಿ ಬರೋ ನನ್ನ ದೇವ ಯಾಕೆ ನನ್ನನ್ನು ಕೈಬಿಟ್ಟಿದ್ದೀ ಅನ್ನೋ ಕೂಗು ಅಥವಾ ಕೈಕಾಲುಗಳನ್ನು ತಿವಿದ ಹಾಗೆ ನೋವಾಗುತ್ತೆ ಅನ್ನೋ ವಿವರಣೆ, ಇದೆಲ್ಲ ಬರೀ ದಾವೀದನ ವೈಯಕ್ತಿಕ ಕಷ್ಟನಾ ಅಥವಾ ಶಿಲುಬೆಯ ಘಟನೆಗಳನ್ನು ಮೊದಲೇ ಹೇಳಿದ ಪ್ರವಾದನೆನಾ? ಇದು ಖಂಡಿತವಾಗಿಯೂ ಆಳವಾಗಿ ಯೋಚನೆ ಮಾಡಬೇಕಾದ ಪ್ರಶ್ನೆ. ಪ್ರವಾದನೆಗಳು ನೆರವೇರಿದ್ವು ಅಂತ ಯಾವುದನ್ನು ಪರಿಗಣಿಸಬಹುದು ಮತ್ತು ಆ ನೆರವೇರಿಕೆ ಒಬ್ಬ ವ್ಯಕ್ತಿಯ ನಂಬಿಕೆಯ ಮೇಲೆ ಹೇಗೆ ಪರಿಣಾಮ ಬೀರಬಹುದನ್ನೋದು ಅವರವರ ವೈಯಕ್ತಿಕ ಪ್ರಯಾಣದ ಭಾಗ. ಮೆಸ್ಸಿಯಾನ 2 ಬರುವಿಕೆಗಳ ಕಲ್ಪನೆ. ಸಾಂಪ್ರದಾಯಿಕ ಯಹೂದಿ ಚಿಂತನೆಯಲ್ಲಿ ಮೆಸ್ಸಿಯಾ ಬೆನ್ ಯೋಸೆಫ್, ಕಷ್ಟಪಡೋ ಮೆಸ್ಸಿಯಾ, ಮತ್ತು ಮೆಸ್ಸಿಯಾ ಬೆನ್ ದಾವೀದ್, ಗೆಲ್ಲೋ ಆಳೋ ಮೆಸ್ಸಿಯಾ ಅಂತ ಇಬ್ರು ಬೇರೆ ಬೇರೆ ಮೆಸ್ಸಿಯಾರ ಬಗ್ಗೆ ಚರ್ಚೆ ಇದೆ. ಆದ್ರೆ ಜೆಕರಿಯಾ 9ನಲ್ಲಿ ಮೆಸ್ಸಿಯಾ ದೀನನಾಗಿ ಕತ್ತೆ ಮೇಲೆ ಬರ್ತಾನೆ ಅಂತನೂ, ದಾನಿಯಲ್ 7ನಲ್ಲಿ ಆತ ಮನುಷ್ಯ ಕುಮಾರನಾಗಿ ಅಧಿಕಾರ, ಮಹಿಮೆ, ರಾಜ್ಯ ಪಡೆದು ಮೋಡಗಳ ಮೇಲೆ ಬರ್ತಾನೆ ಅಂತನೂ ಹೇಳಿದೆ. ಇವೆರಡು ಒಬ್ಬನೇ ವ್ಯಕ್ತಿಯ 2 ಬೇರೆ ಬೇರೆ ಹಂತಗಳಾಗಿರಬಹುದಾ? ಮೊದಲು ಕಷ್ಟಪಡೋ ಸೇವಕನಾಗಿ ಬಂದು ಪ್ರಾಯಶ್ಚಿತ್ತ ಮಾಡಿ ಆಮೇಲೆ ರಾಜಾಧಿರಾಜನಾಗಿ ಆಳೋಕೆ. ಇದು ಬೇರೆ ಬೇರೆ ತರ ಕಾಣೋ ಪ್ರವಾದನೆಗಳನ್ನ ಒಟ್ಟಿಗೆ ಸೇರ್ಸೋ ಒಂದು ದಾರಿನ? ಈ ದೃಷ್ಟಿಕೋನ ಮೆಸ್ಸಿಯಾನ ಗುರುತಿನ ಬಗ್ಗೆ ನಮ್ಮ ತಿಳುವಳಿಕೆಯನ್ನ ಹೇಗೆ ಬದಲಾಯಿಸಬಹುದು? ಇದ್ರ ಬಗ್ಗೆ ಯೋಚಿಸ್ತಾ ಇರಿ. ಮುಂದಿನ ಚರ್ಚೆಯಲ್ಲಿ ಮತ್ತೆ ಭೇಟಿಯಾಗೋಣ.